ಒಂದು ಬಿಳಿ ಹಾವು ಸಾವಿರಾರು ವರ್ಷಗಳ ತಪಸ್ಸಿನ ನಂತರ ಸುಂದರ ಯುವತಿಯಾಗಿ ಕನ್ವರ್ಟ್ ಆಗುತ್ತೆ. ಆದ್ರೆ ಅದು ತನ್ನ ಭೂತಕಾಲದ ನೆನಪುಗಳನ್ನೆಲ್ಲ ಕಳ್ಕೊಂಡ್ಬಿಡುತ್ತೆ. ಆ ಸಮಯದಲ್ಲಿ ಒಬ್ಬ ಸಾಮಾನ್ಯ ಹಾವಿನ ಬೇಟೆಗಾರ ಅವಳ ಜೀವ ಉಳಿಸ್ತಾನೆ. ಅವಾಗ ಅವರಿಬ್ರು ನಡುವೆ ಹುಟ್ಟುವಂತಹ ಪ್ರೀತಿ ದೇವತೆಗಳು, ರಾಕ್ಷಸರು ಮತ್ತೆ ಮನುಷ್ಯರ ಲೋಕವನ್ನೇ ಬದಲಾಯಿಸುವಷ್ಟು ದೊಡ್ಡ ಯುದ್ಧಕ್ಕೆ ಕಾರಣ ಆಗುತ್ತೆ. ಕೊನೆಗೆ ಅವರಿಬ್ರು ಪ್ರೀತಿ ಗೆಲ್ಲುತ್ತಾ ಅನ್ನೋದೇ ಈ ಮೂವಿಯ ಸ್ಟೋರಿ. ಅಂದಾಗೆ ನಾವಿವಾಗ ನೋಡ್ತಿರುವಂತಹ ಮೂವಿ ವೈಟ್ ಸ್ನೇಕ್ ಅಂತ. ಖಂಡಿತವಾಗ್ಲೂ ಈ ಮೂವಿ ಅದ್ಭುತವಾದ ಗ್ರಾಫಿಕ್ ಮತ್ತೆ ಭಾವನಾತ್ಮಕ ಪ್ರೇಮ ಕಥೆಯನ್ನ ಹೊಂದಿದೆ. ಅದರಿಂದ ಇನ್ನ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿ ಸ್ಟೋರಿ ಒಳಗಡೆ ಎಂಟ್ರಿ ಆಗೋಣ. ಮೂವಿ ಸ್ಟಾರ್ಟ್ ಆದಾಗ ಒಂದು ದೈತ್ಯಕಾರದ ಬಿಳಿ ಹಾವು ಒಬ್ಳು ಸುಂದರ ಯುವತಿಯಾಗಿ ಕನ್ವರ್ಟ್ ಆಗಿ ತನ್ನ ದೇವರನ್ನ ಪ್ರಾರ್ಥನೆ ಮಾಡ್ತಿರೋದನ್ನ ತೋರಿಸ್ತಾರೆ. ಆ ಸಮಯದಲ್ಲಿ ಅವಳ ಮನಸ್ಸು ಎಲ್ಲ ಕಡೆ ಪೂರ್ತಿ ಬಿಳಿಯಾಗಿರುವಂತಹ ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ. ಅವಾಗ ಅವಳಿಗೆ ಅಲ್ಲಿ ಯಾರೋ ಕಾಣಿಸ್ತಾ ಇರ್ತಾರೆ. ಅದರಿಂದ ಪಿಂಕಿ ಅವ್ರ ಹತ್ರ ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ. ಅಷ್ಟರಲ್ಲಿ ಕೆಲವು ಬ್ಲಾಕ್ ಟೆಂಡಿಕಲ್ಸ್ ಗಳು ಅವಳ ಹತ್ರ ಬಂದು ಅವಳನ್ನ ಲಾಕ್ ಮಾಡ್ಬಿಡ್ತವೆ. ಹಾಗಾಗಿ ಅವಳಿಗೆ ಪ್ರಜ್ಞೆ ಹೋಗ್ಬಿಡುತ್ತೆ. ಅದನ್ನ ನೋಡಿದಂತಹ ಜಿಂಕಿ ಅವಳ ಹತ್ರ ಹೋಗಿ ಅವಳನ್ನ ಇಟ್ಕೊಂಡು ತನ್ನ ಶಕ್ತಿಯಿಂದ ಪಿಂಕಿಗೆ ಮತ್ತೆ ಪ್ರಜ್ಞೆ ಬರೋ ತರ ಮಾಡ್ತಾಳೆ. ಈ ಜಿಂಕಿ ಪಿಂಕಿಗೆ ಸಿಸ್ಟರ್ ಆಗ್ಬೇಕು. ಅದರಿಂದ ಪಿಂಕಿ ಅವಳಿಗೆ ಅವಳ ಕನಸಿನಲ್ಲಿ ಬಂದಂತಹ ದೃಶ್ಯನ ಎಕ್ಸ್ಪ್ಲೇನ್ ಮಾಡ್ತಾ, ನಾನು 500 ವರ್ಷಗಳ ಹಿಂದೆ ಹೋಗಿದ್ದೆ. ಇನ್ನೇನು ಅಮರತ್ವಕ್ಕೆ ತುಂಬಾ ಹತ್ರ ಇದ್ದೆ. ಆದ್ರೆ ನನ್ನ ಕೈಲಿ ಒಂದು ಜಾಗನ ಬೇಯಿಸೋದಕ್ಕೆ ಆಗ್ಲಿಲ್ಲ. ಅಲ್ಲಿ ನನಗೆ ಏನೋ ಕಳ್ಕೊಂಡಿದೀನಿ ಅಂತ ಅನಿಸ್ತಾ ಇತ್ತು. ನನಗೆ ಯಾಕೆ ಆ ರೀತಿ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾಳೆ. ಆ ಮಾತನ್ನ ಕೇಳಿ ಜಿಂಕಿ ಅವಳ ತಲೆಯಲ್ಲಿದ್ದಂತಹ ಒಂದು ಏರ್ಪಿನ್ನ ತೆಗೆದು ಇದನ್ನ ನಿನ್ ಕೈಲಿ ಗಟ್ಟಿಯಾಗಿ ಇಟ್ಕೋ ಅಂತ ಹೇಳ್ತಾಳೆ. ಹಾಗಾಗಿ ಪಿಂಕಿ ಆ ಏರ್ಪಿನ್ನ ಇಸ್ಕೊಂಡು ಗಟ್ಟಿಯಾಗಿ ಇಟ್ಕೊಳ್ತಾಳೆ. ಅದರಿಂದ ಅವಳು ಮತ್ತೆ 500 ವರ್ಷ ಹಿಂದಕ್ಕೆ ಹೋಗ್ತಾಳೆ. ಆ ಸಮಯದಲ್ಲಿ ಜಗತ್ತು ದುಷ್ಟಶಕ್ತಿಗಳ ದಾಳಿಯಿಂದ ತೀವ್ರ ಸಂಕಷ್ಟದಲ್ಲಿರುತ್ತೆ. ಹಾಗಾಗಿ ಒಬ್ಬ ಚಕ್ರವರ್ತಿ ಅಮರತ್ವ ಪಡಿಬೇಕು ಅಂತ ಅನ್ಕೊಳ್ತಾನೆ. ಅದರಿಂದ ಅವನು ಅವನ ಜನಗಳಿಗೆಲ್ಲ ಹಾವುಗಳನ್ನ ಹಿಡಿಬೇಕು ಅಂತ ಆದೇಶ ನೀಡ್ತಾನೆ. ಅದು ಪಿಂಕಿ ಗೊತ್ತಾಗಿ ಅವಳು ಆ ಚಕ್ರವರ್ತಿನ ಸಾಯಿಸೋದಕ್ಕೆ ಅಂತ ಅವನ ಅರಮನೆ ಹತ್ರ ಬಂದು ಆ ಚಕ್ರವರ್ತಿಗೆ ಕಾವಲಾಗಿರುವಂತಹ ಸೈನಿಕರನ್ನೆಲ್ಲ ಸಾಯಿಸಿ ಚಕ್ರವರ್ತಿ ಇರುವಂತಹ ಜಾಗದ ಹತ್ರ ಬಂದು ಒಂದು ಚಿಕ್ಕ ರಂಧ್ರನ ಮಾಡಿ ಅವನು ಏನ್ ಮಾಡ್ತಾ ಇದ್ದಾನೆ ಅಂತ ನೋಡ್ತಾಳೆ. ಆ ಸಮಯದಲ್ಲಿ ಆ ಚಕ್ರವರ್ತಿ ಹಾವುಗಳಲ್ಲಿರುವಂತಹ ಶಕ್ತಿನೆಲ್ಲ ಅವನ ದೇಹದೊಳಗಡೆ ತಗೊಳ್ತಾ ಇರ್ತಾನೆ. ಹಾಗಾಗಿ ಅವಳ ಹತ್ರ ಇದ್ದಂತ ಏರ್ಪಿನ ತೆಗೆದು ಆ ಚಕ್ರವರ್ತಿನ ಸಾಯಿಸೋದಕ್ಕೆ ನೋಡ್ತಾಳೆ. ಆದ್ರೆ ಅದು ಅವನಿಗೆ ಗೊತ್ತಾಗಿ ಅವನು ಪಿಂಕಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಾನೆ. ಅದರಿಂದ ಅವ್ರಗಳ ಮಧ್ಯೆ ಯುದ್ಧ ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಸಮಯದಲ್ಲಿ ಸೇನಾಧಿಪತಿ ಅವನ ಶಕ್ತಿನೆಲ್ಲ ಯೂಸ್ ಮಾಡಿ ಪಿಂಕಿನ ನೀರೊಳಗಡೆ ಬೀಳಿಸ್ಬಿಡ್ತಾನೆ. ಅದರಿಂದ ಅವಳಿಗೆ ಪ್ರಜ್ಞೆ ಹೋಗ್ಬಿಡುತ್ತೆ. ಮತ್ತೆ ಅವಳಿಗೆ ಪ್ರಜ್ಞೆ ಬಂದಾಗ ಒಂದು ಮನೆಯಲ್ಲಿ ತುಂಬಾ ಸುರಕ್ಷಿತವಾಗಿ ಮಲಗಿರ್ತಾಳೆ. ಆದ್ರೆ ಅವಳು ಎಲ್ಲಿದ್ದಾಳೆ ಅನ್ನೋದು ಅವಳಿಗೆನೆ ಗೊತ್ತಿರೋದಿಲ್ಲ. ಅದರಿಂದ ಅವಳು ತುಂಬಾ ಅಲರ್ಟ್ ಆಗಿ ಎಲ್ಲಾ ಕಡೆ ನೋಡ್ತಿರ್ತಾಳೆ. ಅವಾಗ ಅಲ್ಲಿಗೆ ಒಬ್ರು ಅಜ್ಜಿ ಬಂದು ಅವಳನ್ನೇ ಹುಡುಕ್ತಾ ಇರ್ತಾರೆ. ಹಾಗಾಗಿ ಪಿಂಕಿ ಅವ್ರ ಹತ್ರ ಹೋಗಿ ಯಾರ್ ನೀವು ಅಂತ ಕೇಳ್ತಾಳೆ. ಅದಕ್ಕೆ ಅವರು, ಇದೊಂದು ಭಯಾನಕ ಲೋಕ, ಆದ್ರೆ ನೀನಿವಾಗ ತುಂಬಾ ಸೇಫ್ ಆಗಿದ್ಯಾ. ಇದೊಂದು ಹಾವುಗಳನ್ನ ಹಿಡಿಯುವಂತಹ ಪುಟ್ಟ ಹಳ್ಳಿ. ಅದಿರ್ಲಿ, ನಿನ್ ಹೆಸರೇನೋ, ನೀನು ಎಲ್ಲಿಂದ ಬಂದಿದ್ಯಾ ಅಂತ ಕೇಳ್ತಾರೆ. ಆದ್ರೆ ಆ ಮಾತಿಗೆ ಉತ್ತರ ಕೊಡೋದಕ್ಕೆ ಪಿಂಕಿಗೆ ಏನು ನೆನ್ಪೆ ಆಗ್ತಿರೋದಿಲ್ಲ. ಆದ್ರಿಂದ ಅವಳು ತುಂಬಾ ಸೈಲೆಂಟ್ ಆಗ್ಬಿಡ್ತಾಳೆ. ಅವಾಗ ಅಜ್ಜಿ ಪಿಂಕಿಗೆ, ನಿನ್ನ ಬಂಟಿ ಕಾಪಾಡಿ ಇಲ್ಲಿ ಕರ್ಕೊಂಡ್ ಬಂದ ಅಂತ ಹೇಳ್ತಾ, ನಾವು ಜೀವನ ಮಾಡೋದಕ್ಕೆ ಹಾವುಗಳನ್ನ ಹಿಡಿತೀವಿ. ನಮ್ಮ ಮನೆಗಳನ್ನ ನಾವು ಈ ರೀತಿ ಬೆಟ್ಟದ ಮೇಲೆ ಯಾಕೆ ಕಟ್ಕೊಂಡಿದೀವಿ ಅಂದ್ರೆ ಈ ಕಾಡೊಳಗಡೆ ತುಂಬಾನೇ ಪ್ರಾಣಿಗಳಿದಾವೆ. ಅದು ಅಲ್ಲದೆ ಇಲ್ಲಿ ರಾಕ್ಷಸರು ಕೂಡ ವಾಸವಾಗಿದ್ದಾರೆ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಸಂಜೆ ಆಗಿರೋದ್ರಿಂದ ಅವರ ಹಳ್ಳಿಯಲ್ಲಿರುವಂತಹ ಗೇಟ್ ನ ಕ್ಲೋಸ್ ಮಾಡ್ತಿರ್ತಾರೆ. ಅವಾಗ ಅಲ್ಲಿಗೆ ಬಂಟಿ ಎಂಟ್ರಿ ಕೊಡ್ತಾನೆ. ಅವನು ನೇರವಾಗಿ ಪಿಂಕಿ ಹತ್ರ ಬಂದು, ನಿನ್ಗೆ ಏನು ಆಗಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಪಿಂಕಿ ಹೌದು ಅಂತ ಹೇಳ್ತಿರ್ತಾಳೆ. ಈ ಬಂಟಿಗೆ ಒಬ್ಬ ಸ್ನೇಹಿತ ಕೂಡ ಇರ್ತಾನೆ. ಅವನ ಹೆಸರು ಬಬ್ಲು ಅಂತ. ಹೇಳ್ಬೇಕು ಅಂದ್ರೆ ಬಂಟಿಗೆ ಹಾವುಗಳನ್ನ ಕಂಡ್ರೆ ತುಂಬಾ ಭಯ ಇರುತ್ತೆ. ಆದ್ರೂ ಅವನು ಹಾವುಗಳನ್ನ ಹಿಡಿತೀನಿ ಅಂತ ಪ್ರತಿದಿನ ಕಾಡೊಳಗಡೆ ಹೋಗ್ತಾ ಇರ್ತಾನೆ. ಆದ್ರೆ ಒಂದಿನನೂ ಅವನ ಕೈಲಿ ಅವನು ಕೂಡ ಹಿಡಿಯೋದಕ್ಕೆ ಆಗಿರೋದಿಲ್ಲ. ಆ ಸಮಯದಲ್ಲಿ ಪಿಂಕಿಗೆ ಆ ಹಳ್ಳಿಯ ಜನಗಳು ಹಾವುಗಳನ್ನ ಹಿಡಿದು ಅವುಗಳನ್ನ ಒಂದ್ ಕಡೆ ಸ್ಟೋರ್ ಮಾಡಿರೋದು ಕಾಣಿಸುತ್ತೆ. ಅವುಗಳನ್ನ ಅವಳು ನೋಡ್ತಿರ್ಬೇಕಾದ್ರೆ ಆ ಹಾವುಗಳು ಕೂಡ ಅವುಗಳ ಭಾಷೆಯಲ್ಲಿ ಪಿಂಕಿ ಹತ್ರ ಏನೋ ಹೇಳ್ತಿರ್ತವೆ. ಆದ್ರೆ ಅದು ಪಿಂಕಿಗೆ ಅರ್ಥ ಆಗ್ತಿರೋದಿಲ್ಲ. ಅದರಿಂದ ಅವಳು ಅಲ್ಲಿಂದ ಹೋಗ್ಬಿಡ್ತಾಳೆ. ಅದಾದ್ಮೇಲೆ ಅವಳು ಬಂಟಿ ಹತ್ರ ಬಂದು, ನೀವುಗಳು ಹಾವುಗಳನ್ನ ಯಾಕೆ ಹಿಡಿತೀರಾ, ಅದರಿಂದ ನಿಮ್ಗೆ ಏನ್ ಪ್ರಯೋಜನ ಅಂತ ಕೇಳ್ತಾಳೆ. ಅದಕ್ಕೆ ಬಂಟಿ ಅವಳಿಗೆ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ. ಆ ಸಮಯದಲ್ಲಿ ಬಬ್ಲು ಕಾಲ್ ಜಾರಿ ಮಿಸ್ ಆಗಿ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಅದನ್ನ ನೋಡಿದಂತಹ ಪಿಂಕಿ ಅವಳ ಶಕ್ತಿನ ಯೂಸ್ ಮಾಡಿ ಬಬ್ಲುನ ಕಾಪಾಡ್ತಾಳೆ. ಅವಳ ಶಕ್ತಿನ ನೋಡಿ ಬಂಟಿ ತುಂಬಾ ಆಶ್ಚರ್ಯದಿಂದ, ನಿನಗೆ ಜಾದೂ ಶಕ್ತಿ ಕೂಡ ಬರುತ್ತಾ ಅಂತ ಕೇಳ್ತಾನೆ. ಆದ್ರೆ ಅದು ಕೂಡ ಪಿಂಕಿಗೆ ಗೊತ್ತಿರೋದಿಲ್ಲ. ಹಾಗೆ ಅವರಿಬ್ರು ಮಾತಾಡ್ತಾ ಬಂಟಿ ಮನೆ ಹತ್ರ ಬರ್ತಾರೆ. ಆ ಜಾಗ ತುಂಬಾನೇ ಸುಂದರವಾಗಿರುತ್ತೆ. ಆ ವ್ಯೂನ ನೋಡಿ ಪಿಂಕಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಅವಾಗ ಬಂಟಿ ಅವಳಿಗೆ ಅಲ್ಲೇ ಪಕ್ಕದಲ್ಲಿ ಹರಿತಾ ಇರುವಂತಹ ನೀರ್ನ ತೋರಿಸಿ, ನಾನು ಈ ಛತ್ರಿನ ಮಾಡ್ತಿರ್ಬೇಕಾದ್ರೆ
ನೀನು ಈ ನೀರ್ ಒಳಗಡೆ ತೇಲ್ತಾ ಇದ್ದೆ ಅಂತ ಹೇಳ್ತಾನೆ. ಅದರಿಂದ ಪಿಂಕಿ ಆ ನೀರ್ ಹತ್ರ ಬಂದು ಅಲ್ಲಿಗೆ ನಾನು ಹೇಗ್ ಬಂದೆ ಅನ್ನೋದನ್ನ ನೆನ್ಪ್ ಮಾಡ್ಕೊಳ್ತಾಳೆ. ಅವಾಗ ಅವಳಿಗೆ ಅವಳನ್ನ ಸ್ನೇಕ್ ಕ್ವೀನ್ ಚಕ್ರವರ್ತಿನ ಸಾಯಿಸೋದಕ್ಕೆ ಕಳ್ಸಿದ್ದು ನೆನ್ಪಾಗುತ್ತೆ. ಅದು ಅಲ್ಲದೆ ಅವಳು ಚಕ್ರವರ್ತಿ ಮೇಲೆ ಅಟ್ಯಾಕ್ ಮಾಡಿದಾಗ ಏನೆಲ್ಲ ಆಯ್ತು ಅನ್ನೋದು ಅವಳು ಕಣ್ಮುಂದೆ ಬರುತ್ತೆ. ಆದ್ರೂ ಕೂಡ ಅವಳಿಗೆ ಸರಿಯಾಗಿ ಏನೋ ನೆನ್ಪಾಗೋದಿಲ್ಲ. ಅದರಿಂದ ಅವಳು ಬಂಟಿನ ಅಲ್ಲಿಂದ ನೋಡ್ಬಿಡ್ತಾಳೆ. ಹಾಗಾಗಿ ಅವನು ಆ ಬೆಟ್ಟದಿಂದ ಕೆಳಗಡೆ ಬಿದ್ದೋಗ್ತಾನೆ. ಆದ್ರೆ ಅಷ್ಟರಲ್ಲೇ ಅವನು ಇಟ್ಕೊಂಡಿರುವಂತಹ ಛತ್ರಿ ಅವನನ್ನ ಮೇಲ್ಗಡೆ ಕರ್ಕೊಂಡ್ ಬರುತ್ತೆ. ಆ ಛತ್ರಿಯನ್ನ ನೋಡಿ ಬಂಟಿಗೇನೆ ತುಂಬಾ ಆಶ್ಚರ್ಯ ಆಗ್ತಿರುತ್ತೆ. ಅಷ್ಟೇ ಅಲ್ಲದೆ ಅವನಿಗೆ ತುಂಬಾ ಖುಷಿ ಕೂಡ ಆಗ್ತಿರುತ್ತೆ. ಅದರಿಂದ ಅವನು ಪಿಂಕಿನ ಅವನ ಜೊತೆ ಕರ್ಕೊಂಡು ಫ್ಲೈ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅವಾಗ ಪಿಂಕಿಗೆ ಅಲ್ಲಿರುವಂತಹ ನೇಚರ್ ನ ನೋಡಿ ತುಂಬಾ ಖುಷಿ ಆಗ್ತಿರುತ್ತೆ. ಹಾಗೆ ಅವರಿಬ್ರು ಹಾರ್ತಾ ಹಾರ್ತಾ ಅವುಗಳಿರುವಂತಹ ಕಾಡ್ ಒಳಗಡೆ ಬಂದ್ಬಿಡ್ತಾರೆ. ಅದರಿಂದ ಕಾಡ್ ಒಳಗಡೆ ಇರುವಂತಹ ಅವುಗಳು ಅವರನ್ನ ನೋಡಿ ಅವ್ರಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಕಾಯ್ತಾ ಇರ್ತವೆ. ಅಷ್ಟರಲ್ಲಿ ಒಂದು ಹಾವು ಬಂಟಿ ಹತ್ರ ಬಂದು ಅವನನ್ನ ಸಾಯಿಸೋದಕ್ಕೆ ಟ್ರೈ ಮಾಡ್ತಿರುತ್ತೆ. ಅದನ್ನ ನೋಡಿ ಪಿಂಕಿ ಅವಳ ಶಕ್ತಿಯಿಂದ ಆ ಅವನ್ನ ಕೆಳಗಡೆ ಬೀಳಿಸ್ತಾಳೆ. ಆದ್ರೂ ಬಂಟಿ ಇಟ್ಕೊಂಡಿರುವಂತಹ ಛತ್ರಿ ಬ್ಯಾಲೆನ್ಸ್ ತಪ್ಪಿದ್ರಿಂದ ಅವನು ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಆ ಸಮಯದಲ್ಲಿ ಅವನು ಪಿಂಕಿ ಹತ್ರ ಇದ್ದಂತಹ ಏರ್ ಪಿನ್ ನ ಇಟ್ಕೊಂಡು ನೇತಾಡ್ತಿರ್ತಾನೆ. ಸ್ವಲ್ಪ ಮಿಸ್ ಆದ್ರೂ ಕೂಡ ಅವನು ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಅದರಿಂದ ಪಿಂಕಿ ಅವನನ್ನ ಮೇಲ್ಗಡೆ ಹೇಳ್ಕೊಳ್ತಿರ್ತಾಳೆ. ಆ ಸಮಯದಲ್ಲಿ ಅವಳ ಕೈಯೇ ಅವಳ ಏರ್ ಪಿನ್ ಗೆ ಟಚ್ ಆಗ್ಬಿಡುತ್ತೆ. ಅದರಿಂದ ಅವಳು ಮತ್ತೆ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಅದನ್ನ ನೋಡಿ ಬಂಟಿ ಕೂಡ ಛತ್ರಿ ಸಹಾಯದಿಂದ ಕೆಳಗಡೆ ಹೋಗ್ತಾನೆ. ಅವನು ಕೆಳಗಡೆ ಹೋಗೋಷ್ಟ್ರಲ್ಲಿ ಇಬ್ರು ಸೈನಿಕರು ಪಿಂಕಿ ಹತ್ರ ಬಂದು ಇವಳೆ ತಾನೇ ಸೇನಾಧಿಪತಿ ಕಾತಿಲ್ ಹತ್ರ ಯುದ್ಧ ಮಾಡ್ತಾ ಇದ್ದಿದ್ದು ಅಂತ ಹೇಳ್ತಾ ಅವಳನ್ನ ಬಂಧಿಸೋದಕ್ಕೆ ನೋಡ್ತಿರ್ತಾರೆ. ಅದರಿಂದ ಬಂಟಿ ಅವರಿಬ್ರಿಗೂ ಕಲ್ಲಿಂದ ಹೊಡೆದು ಅವರ ಪ್ರಜ್ಞೆ ತಪ್ಪಿಸಿ ಪಿಂಕಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಈಗಿರ್ಬೇಕಾದ್ರೆ ಅವತ್ ರಾತ್ರಿ ಮತ್ತೆ ಪಿಂಕಿಗೆ ಪ್ರಜ್ಞೆ ಬರುತ್ತೆ. ಹಾಗಾಗಿ ಅವಳು ಬಂಟಿ ಹತ್ರ ಬರ್ತಾಳೆ. ಅವಾಗ ಬಂಟಿ ಪಿಂಕಿ ಹತ್ರ ಇದ್ದಂತಹ ಏರ್ ಪಿನ್ ನ ಇಟ್ಕೊಂಡು ಇದ್ರಲ್ಲಿ ಏನ್ ಶಕ್ತಿ ಇದೆ, ಇದನ್ನ ಯಾವ್ದ್ರಿಂದ ಮಾಡಿದಾರೆ ಅಂತ ಕೇಳ್ತಿರ್ತಾನೆ. ಅಷ್ಟರಲ್ಲಿ ಅವ್ರ ಊರ ಹತ್ರ ಸೇನಾಧಿಪತಿ ಮತ್ತೆ ಅವನ ಸೈನಿಕರು ಬರ್ತಿರೋದು ಅವ್ರಿಗೆ ಕಾಣಿಸುತ್ತೆ. ಹಾಗಾಗಿ ಅವರಿಬ್ರು ಅಲ್ಲಿಂದ ಹೋಗ್ತಾರೆ. ಈ ಕಡೆ ಸೇನಾಧಿಪತಿ ಹಳ್ಳಿ ಒಳಗಡೆ ಬಂದು ಅಲ್ಲಿದ್ದಂತ ಜನಗಳಿಗೆ ಬಂಟಿ ಬಿಟ್ ಬಂದಿರುವಂತಹ ಛತ್ರಿನ ತೋರಿಸಿ ಇದು ಯಾರ್ದು ಅಂತ ನನಗೆ ಗೊತ್ತಾಗ್ಬೇಕು. ಈ ಹಳ್ಳಿ ಒಳಗಡೆ ಯಾರಾದ್ರೂ ಬಿಳಿ ಬಟ್ಟೆ ಧರಿಸಿರುವಂತಹ ಅಪರಿಚಿತ ಹುಡುಗಿ ಬಂದಿರೋದ್ನ ನೋಡಿದ್ರ ಅಂತ ಕೇಳ್ತಾನೆ. ಆದ್ರೆ ಅದಕ್ಕೆ ಯಾರು ಏನು ಹೇಳೋದಿಲ್ಲ. ಅದರಿಂದ ಆ ಸೇನಾಧಿಪತಿ ಒಂದು ಮಗುನ ಎತ್ಕೊಂಡು ನೀವು ಬಾಯ್ ಬಿಡ್ಲಿಲ್ಲ ಅಂದ್ರೆ ಈ ಮಗುನ ಸಾಯಿಸ್ಬಿಡ್ತೀನಿ ಅಂತ ಎದುರಿಸ್ತಾನೆ. ಹಾಗಾಗಿ ಆ ಮಗು ತಂದೆ ತಾಯಿ ಆ ಹುಡುಗಿ ಇವತ್ ಬೆಳಿಗ್ಗೆ ಬಂಟಿ ಜೊತೆ ಇದ್ಲು ಅಂತ ಹೇಳ್ಬಿಡ್ತಾರೆ. ಅದರಿಂದ ಸೈನಿಕರೆಲ್ಲ ಹಳ್ಳಿ ಒಳಗಡೆ ಎಲ್ಲ ಬಂಟಿನ ಹುಡುಕ್ತಾ ಇರ್ತಾರೆ. ಈಗಿರ್ಬೇಕಾದ್ರೆ ಇನ್ನೊಂದ್ ಕಡೆ ಅಲ್ಲೇ ಸುತ್ತಮುತ್ತ ಕಾಡಲ್ಲಿ ವಾಸವಾಗಿರುವಂತಹ ಅವುಗಳೆಲ್ಲ ಸರ್ಪಲೋಕಕ್ಕೆ ಬಂದು ಸರ್ಪರಾಣಿ ಹತ್ರ ಪಿಂಕಿ ನಮ್ಮ ಮೇಲೆ ಹಲ್ಲೆ ಮಾಡಿದಾಳೆ, ನಾವು ಸ್ವಲ್ಪ ಯಾಮರಿದ್ರು ಕೂಡ ಅವಳು ನಮ್ಮನ್ನ ಸಾಯಿಸೇ ಬಿಡ್ತಿದ್ಲು. ಅಷ್ಟೇ ಅಲ್ಲದೆ ಅವಳು ಹಾವುಗಳನ್ನ ಹಿಡಿಯುವಂತಹ ಜನಗಳ ಹತ್ರ ಸೇರ್ಕೊಂಡಿದ್ದಾಳೆ ಅಂತ ಹೇಳ್ತಿರ್ತಾರೆ. ಆ ಮಾತನ್ನ ಕೇಳಿ ಸರ್ಪರಾಣಿ ಗುಹೆಯಿಂದ ಹೊರಗಡೆ ಬಂದು ಅವಳ ಶಕ್ತಿನ ಯೂಸ್ ಮಾಡಿ ಒಂದು ದೈತ್ಯಾಕಾರದ ಹಾವನ್ನ ಕ್ರಿಯೇಟ್ ಮಾಡಿ ಪಿಂಕಿನ ಸಾಯಿಸೋದಕ್ಕೆ ಒಬ್ಬ ವ್ಯಕ್ತಿನ ರೆಡಿ ಮಾಡ್ತಾಳೆ. ಅದನ್ನ ನೋಡಿ ಜಿಂಕೆ ಅಲ್ಲಿಗೆ ಬಂದು ಮಹಾರಾಣಿ ಇದ್ರಲ್ಲಿ ಪಿಂಕಿ ತಪ್ಪೇನಿಲ್ಲ, ಅವಳು ಯಾವುದೇ ಕಾರಣಕ್ಕೂ ನಮ್ಗೆ ದ್ರೋಹ ಮಾಡೋದಿಲ್ಲ, ಅವಳನ್ನ ನಾನಿಲ್ಲಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾಳೆ. ಅದರಿಂದ ಸರ್ಪರಾಣಿ ಅವಳ ಬಾಡಿ ಒಳಗಡೆ ಒಂದು ಬೆಂಕಿ ಚೆಂಡನ ಹಾಕಿ ಇನ್ 3 ದಿನದಲ್ಲಿ ನೀನು ಪಿಂಕಿ ಮತ್ತೆ ಅವಳ ಹತ್ರ ಇರುವಂತಹ ಏರ್ ಪಿನ್ ನ ತಗೊಂಡ್ ಬರ್ಲಿಲ್ಲ ಅಂದ್ರೆ ನಿನ್ನನ್ನ ಕಾಪಾಡೋದಕ್ಕೆ ಯಾರ ಕೈಯಿಂದನೋ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ. ಆ ಷರತ್ತಿಗೆ ಜಿಂಕಿ ಕೂಡ ಒಪ್ಕೊಂಡು ಅವಳು ಪಿಂಕಿನ ಕರ್ಕೊಂಡ್ ಬರೋದಕ್ಕೆ ಅಂತ ಹೊರಡ್ತಾಳೆ. ಈ ಕಡೆ ಸೇನಾಧಿಪತಿ ಒಂದು ಬಾವ್ಲಿನ ಪಿಂಕಿನ ಹುಡ್ಕೋದಕ್ಕೆ ಅಂತ ಬಿಟ್ಟು ಚಕ್ರವರ್ತಿಗಳಿಗೆ ಇಲ್ಲಿಗೆ ಬರೋ ಅವಶ್ಯಕತೆ ಇಲ್ಲ ಅಂತ ತಿಳಿಸಿ ಆ ಹುಡುಗಿಯಲ್ಲಿರುವಂತಹ ಶಕ್ತಿನ ನಾವು ಪಡ್ಕೊಂಡ್ರೆ ಅವರಿಂದ ಹಾವುಗಳಿಂದ ಶಕ್ತಿ ಪಡೆಯುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಈಗಿರ್ಬೇಕಾದ್ರೆ ಬಂಟಿ ಪಿಂಕಿನ ಕರ್ಕೊಂಡು ಒಂದು ದೋಣಿಲೆ ಬೇರೆ ಹಳ್ಳಿ ಕಡೆ ಹೋಗ್ತಾ ಇರ್ತಾನೆ. ಆ ಸಮಯದಲ್ಲಿ ದೋಣಿ ಓಡಿಸ್ತಿರುವಂತಹ ಮುದ್ಕ ಡ್ರಿಂಕ್ಸ್ ಮಾಡ್ತಾ ಹಾಡು ಹೇಳ್ತಾ ಇರ್ತಾರೆ. ಅದನ್ನ ನೋಡಿ ಬಂಟಿ ಕೂಡ ಹಾಡು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನ ಹಾಡ್ನ ಕೇಳಿ ಪಿಂಕಿ ಕಳ್ದೋಗ್ಬಿಡ್ತಾಳೆ. ಅಷ್ಟೊಂದು ಮಧುರವಾಗಿರುತ್ತೆ ಹಾಡು. ನಂತರ ಬಂಟಿ ಪಿಂಕಿ ಹತ್ರ ಬಂದು ಇವಾಗ್ಲಾದ್ರೂ ನಿನ್ಗೆ ಏನಾದ್ರೂ ನೆನ್ಪಾಗ್ತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಪಿಂಕಿ ನನ್ನ ಹತ್ರ ಇರುವಂತಹ ಈ ನಿಗೂಢವಾದ ಶಕ್ತಿಗಳನ್ನ ನೋಡಿದ್ರೆ ನಾನು ರಾಕ್ಷಸಿ ಇರಬಹುದು ಅಂತ ಹೇಳ್ತಾಳೆ. ಆ ಮಾತನ್ನ ಕೇಳಿ ಬಂಟಿ ಏನು ನೀನು ರಾಕ್ಷಸಿನ? ರಾಕ್ಷಸರು ಮನುಷ್ಯರನ್ನ ಇಷ್ಟಪಡೋದಿಲ್ಲ, ಅವರು ಮನುಷ್ಯರನ್ನ ತಿಂತಾರೆ. ಒಂದ್ ವೇಳೆ ನೀನು ರಾಕ್ಷಸಿ ಆದ್ರೂ ಕೂಡ ನಾನು ನಿನ್ನನ್ನ ಇಷ್ಟಪಡ್ತೀನಿ. ಯಾಕಂದ್ರೆ ಉದಾಹರಣೆಗೆ ಈ ಬಬ್ಲು ಒಂದು ಪ್ರಾಣಿ ಆದ್ರೂ ಕೂಡ ನಾನು ಅದನ್ನ ಇಷ್ಟಪಡ್ತೀನಿ, ಅದು ಕೂಡ ನನ್ನನ್ನ ಇಷ್ಟಪಡುತ್ತೆ ಅಂತ ಹೇಳ್ತಿರ್ತಾನೆ. ಆ ಮಾತನ್ನ ಕೇಳಿ ಪಿಂಕಿ ಬಬ್ಲುನ ಮಾತಾಡೋ ತರ ಮಾಡ್ಬಿಡ್ತಾಳೆ. ಅದನ್ನ ನೋಡಿ ಬಬ್ಲುಗೆನೆ ತುಂಬಾ ಆಶ್ಚರ್ಯ ಆಗ್ತಿರುತ್ತೆ. ಅಷ್ಟರಲ್ಲೇ ಅಲ್ಲಿಗೆ ಶೋಕಲ್ ಬಂದು ಪಿಂಕಿಗೆ ಈ ಮನುಷ್ಯನ್ ಜೊತೆ ನೀನು ಏನ್ ಮಾಡ್ತಿದ್ಯಾ ಅಂತ ಹೇಳಿ ಅವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನೇನು ಅವನು ಬಂಟಿನ ಸಾಯಿಸ್ಬೇಕು. ಪಿಂಕಿ ಅವಳ ನಿಜ ರೂಪಕ್ಕೆ ಕನ್ವರ್ಟ್ ಆಗಿ ಶೋಕಲ್ನ ಪೀಸ್ ಪೀಸ್ ಮಾಡ್ಬಿಡ್ತಾಳೆ. ಅವಳ ರೂಪನ ನೋಡಿ ಬಂಟಿಗೆ ತುಂಬಾ ಆಶ್ಚರ್ಯ ಆಗ್ತಿರುತ್ತೆ. ಆದ್ರೂ ಅವನು ಅವಳನ್ನ ಒಂದು ಮನೆ ಒಳಗಡೆ ಕರ್ಕೊಂಡ್ ಬಂದು ಒಂದು ಜಾಗದಲ್ಲಿ ಮಲಗಿಸ್ತಾನೆ. ಅಷ್ಟೊತ್ತಿಗೆ ಪಿಂಕಿ ಬಾಡಿ ಎಲ್ಲ ಐಸ್ ತರ ಕನ್ವರ್ಟ್ ಆಗ್ತಿರುತ್ತೆ. ಅದನ್ನ ನೋಡಿ ಬಂಟಿ ಅವಳ ಪಕ್ಕ ಸ್ವಲ್ಪ ಸೌದೆಗಳನ್ನ ಹಾಕಿ ಬೆಂಕಿ ಹಾಕ್ತಾನೆ. ಅವಾಗ್ಲೂ ಕೂಡ ಅವಳು ಸಖತ್ ನಡುಗ್ತಾ ಇರ್ತಾಳೆ. ಅದನ್ನ ನೋಡಿ ಬಂಟಿ ಪಿಂಕಿನ ತಪ್ಕೊಂಡು ಮಲಗ್ತಾನೆ. ಅದರಿಂದ ಅವನ್ ಬಾಡಿ ಕೂಡ ಸಖತ್ ಕೋಲ್ಡ್ ಆಗ್ತಿರುತ್ತೆ. ಆದ್ರೂ ಅವನು ಪಿಂಕಿನ ಬಿಡೋದಿಲ್ಲ. ಈಗಿರ್ಬೇಕಾದ್ರೆ ನೆಕ್ಸ್ಟ್ ಡೇ ಮೊದ್ಲು ಪಿಂಕಿಗೆ
ಪಿಂಕಿಗೆ ಎಚ್ಚರಿಕೆ ಆಗುತ್ತೆ. ಅವಳನ್ನ ನೋಡಿ ಬಬ್ಲು ತುಂಬಾ ಭಯ ಪಡ್ತಿರುತ್ತೆ. ಅದನ್ನ ನೋಡಿ ಪಿಂಕಿ ಬಬ್ಲುಗೆ ನಾವು ಇಲ್ಲಿ ಯಾಕೆ ಮಲಗಿದೀವಿ ಅಂತ ಕೇಳ್ತಾಳೆ. ಅದಕ್ಕೆ ಬಬ್ಲು, ನೀನು ಐಸ್ ತರ ತಣ್ಣಗಾಗಿ ನಡುಗ್ತಾ ಇದ್ದೆ, ಅದರಿಂದ ಬಂಟಿ ನಿನ್ನ ಬೆಚ್ಚಗಿಡ್ಬೇಕು ಅಂತ ತಪ್ಕೊಂಡಿದ್ದ, ಹಾಗಾಗಿ ನೀನಿನ್ನು ಬದುಕಿದ್ಯಾ. ನಿನ್ ಬಾಡಿ ಎಷ್ಟೇ ಐಸ್ ತರ ಕನ್ವರ್ಟ್ ಆದ್ರೂ ಕೂಡ ಬಂಟಿ ನಿನ್ನ ಬಿಡ್ಲಿಲ್ಲ ಅಂತ ಹೇಳುತ್ತೆ. ಆ ಮಾತನ್ನ ಕೇಳಿ ಪಿಂಕಿ ತುಂಬಾನೇ ಇಂಪ್ರೆಸ್ ಆಗ್ಬಿಡ್ತಾಳೆ. ಅದಾದ್ಮೇಲೆ ಪಿಂಕಿ ಮತ್ತೆ ಬಂಟಿ ಇಬ್ರು ಪಿಂಕಿ ಹತ್ರ ಇರುವಂತಹ ಏರ್ ಪಿನ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ ಪ್ರೀಸಿಯಸ್ ಜೇಡ್ ವರ್ಕ್ಶಾಪ್ ಹತ್ರ ಬರ್ತಾರೆ. ಅದೊಂದು ಗ್ರಂಥಾಲಯ ತರ ಇರುತ್ತೆ. ಇವಳ ಹೆಸರೇ ಜೇಡ್ ಅಂತ. ಇವಳೆ ಈ ವರ್ಕ್ಶಾಪ್ಗೆ ಮ್ಯೂಜಿಷಿಯನ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಅವಳಿಗೆ ಮೊದ್ಲೇ ಪಿಂಕಿ ಮತ್ತೆ ಬಂಟಿ ಇಬ್ರು ಅಲ್ಲಿಗೆ ಯಾಕೆ ಬಂದಿದ್ದಾರೆ ಅನ್ನೋದು ಗೊತ್ತಿರುತ್ತೆ. ಹಾಗಾಗಿ ಅವಳು ಅವರಿಗೆ ನಿಮ್ಗೆ ಏರ್ ಪಿನ್ ಬಗ್ಗೆ ಮಾಹಿತಿ ಬೇಕಲ್ವಾ ಅಂತ ಕೇಳ್ತಾಳೆ. ಆ ಮಾತನ್ನ ಕೇಳಿ ಬಂಟಿ ಮತ್ತೆ ಪಿಂಕಿಗೆ ತುಂಬಾನೇ ಆಶ್ಚರ್ಯ ಆಗ್ತಿರುತ್ತೆ. ಅವಾಗ ಜೇಡ್ ಅವರಿಬ್ರನ್ನ ಅವಳ ವರ್ಕ್ಶಾಪ್ ಒಳಗಡೆ ಕರ್ಕೊಂಡೋಗಿ ಒಂದು ಬುಕ್ ನ ತೆಗ್ದು ನೋಡಿ, ನಿಮ್ಮ ಹತ್ರ ಇರುವಂತಹ ಏರ್ ಪಿನ್ ಬೇರೆಯವ್ರ ಹತ್ರ ಇರುವಂತಹ ಶಕ್ತಿನ ತೆಗೆದು ಅದರ ಮಾಲೀಕರಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಈ ತರ ಶಕ್ತಿ ಇರುವಂತಹ ಏರ್ ಪಿನ್ ಬೇರೆ ಎಲ್ಲೂ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಬಂಟಿ, ಹಾಗಾದ್ರೆ ಈ ಏರ್ ಪಿನ್ ಗೆ ನಿಜವಾದ ಮಾಲೀಕರು ಯಾರು ಅಂತ ಕೇಳ್ತಾನೆ. ಅವಾಗ ಅವರಿಗೆ ಜೇಡ್ ಒಂದು ವಸ್ತುನ ಕೊಟ್ಟು, ಈ ವಸ್ತು ಆ ಮಾಲೀಕರಿಗೆ ಸೇರಿದ್ದು, ಅದನ್ನ ನೀವೇ ಪತ್ತೆ ಹಚ್ಚಿ ಅಂತ ಹೇಳ್ತಾಳೆ. ಅದನ್ನ ನೋಡಿದಾಗ ಪಿಂಕಿಗೆ ಅದು ಹಾವಿನ ಚರ್ಮ ಅನ್ನೋದು ಗೊತ್ತಾಗುತ್ತೆ. ಆ ವಿಷಯನ ಅವಳು ಬಂಟಿ ಹತ್ರ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಅವ್ರಗಳ ಸುತ್ತಮುತ್ತ ಇದ್ದಂತಹ ಮರಗಳೆಲ್ಲ ಅಲ್ಲಾಡೋದಕ್ಕೆ ಸ್ಟಾರ್ಟ್ ಆಗ್ತವೆ. ಗಾಳಿ ಕೂಡ ತುಂಬಾ ಜೋರಾಗಿ ಬೀಸ್ತಿರುತ್ತೆ. ಅವಾಗ ಅಲ್ಲಿಗೆ ಅವ್ರಗಳ ಮುಂದೆ ಜಿಂಕಿ ಬರ್ತಾಳೆ. ಅವಳು ಬಂಟಿನ ನೋಡಿ, ನೀನು ಹಾವುಗಳನ್ನ ಹಿಡಿತೀಯ ಅಲ್ವಾ ಅಂತ ಹೇಳಿ ಅವನ ಜೊತೆ ಫೈಟ್ ಮಾಡೋದಕ್ಕೆ ಅಂತ ಹೋಗ್ತಾಳೆ. ಆದ್ರೆ ಅಷ್ಟರಲ್ಲಿ ಅವಳನ್ನ ಪಿಂಕಿ ತಡಿತಾಳೆ. ಆ ಸಮಯದಲ್ಲಿ ಪಿಂಕಿ ಜಿಂಕಿನ ನೋಡಿದಾಗ ಅವಳಿಗೆ ಹಳೇದೆಲ್ಲ ಸ್ವಲ್ಪ ಸ್ವಲ್ಪನೇ ನೆನಪಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ರಿಂದ ಅವಳಿಗೆ ಜಿಂಕಿ ಅವಳ ತಂಗಿ ಅನ್ನೋದು ಗೊತ್ತಾಗುತ್ತೆ. ನಂತರ ಜಿಂಕಿ ಪಿಂಕಿಗೆ ಸ್ನೇಕ್ ವಿನ್ ನಿನ್ಗೆ ಏರ್ ಪಿನ್ ಕೊಟ್ಟು ಚಕ್ರವರ್ತಿನ ಸಾಯಿಸುವಂತ ಆದೇಶ ನೀಡಿದ್ರು, ಅದನ್ನ ಮರ್ತ್ಬಿಟ್ಟ ಅಂತ ಕೇಳ್ತಾಳೆ. ಅದಕ್ಕೆ ಪಿಂಕಿ, ನನ್ಗೆ ಅದ್ಯಾವ್ದು ನೆನ್ಪಿಲ್ಲ ಅಂತ ಹೇಳ್ತಾಳೆ. ಅವಾಗ ಜಿಂಕಿ ಅವಳಿಗೆ ಚಕ್ರವರ್ತಿ ಹಾವುಗಳನ್ನೆಲ್ಲ ಸಾಯಿಸ್ತಾ ಇರೋದನ್ನ ಹೇಳ್ತಾ ಬಂಟಿಗೆ ಇವನು ಕೂಡ ಚಕ್ರವರ್ತಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾಳೆ. ಅದಕ್ಕೆ ಪಿಂಕಿ, ಬಂಟಿ ಆ ರೀತಿ ಇಲ್ಲ, ಇವನೇ ನನ್ನ ಕಾಪಾಡಿದ್ದು ಅಂತ ಹೇಳ್ತಾಳೆ. ಆದ್ರೂ ಜಿಂಕಿ ಬಂಟಿಗೆ ಸಖತ್ ಹೊಡಿತಾ ಇರ್ತಾಳೆ. ಅವಾಗ ಪಿಂಕಿ ಬಂಟಿನ ಅವಳಿಂದ ಬಚಾವ್ ಮಾಡಿ ನನಗೆ ಇವನ್ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತಾಳೆ. ಆದ್ರೂ ಕೂಡ ಜಿಂಕಿ, ನಿನಗ್ ನಂಬಿಕೆ ಇರಬಹುದು, ಆದ್ರೆ ನನಗಿಲ್ಲ ಅಂತ ಹೇಳಿ ಅವಳು ಬಂಟಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಹೋಗ್ತಿರ್ತಾಳೆ. ಆ ಸಮಯದಲ್ಲಿ ಬಂಟಿ ಒಂದು ಗುಹೆ ಒಳಗಡೆ ಬಿದೋಗ್ತಾನೆ. ಆದ್ರೂ ಜಿಂಕಿ ಅವನನ್ನ ಬಿಡ್ತಾ ಇರೋದಿಲ್ಲ. ಅವಳು ಅವನ ಹಿಂದೆನೆ ಹೋಗಿ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಹಾಗಾಗಿ ಬಂಟಿ ಮತ್ತೆ ಪಿಂಕಿ ಇಬ್ರು ಅಲ್ಲೇ ಪಕ್ಕದಲ್ಲಿದ್ದಂತಹ ಗುಹೆ ಒಳಗಡೆ ಹೋಗ್ಬಿಡ್ತಾರೆ. ಅವರು ಅದ್ರೊಳಗಡೆ ಹೋದ್ ಕೂಡ್ಲೆ ಆ ಗುಹೆ ಡೋರು ಕ್ಲೋಸ್ ಆಗ್ಬಿಡುತ್ತೆ. ಅದರಿಂದ ಜಿಂಕಿಗೆ ಅದ್ರೊಳಗಡೆ ಹೋಗೋದಕ್ಕೆ ಆಗೋದಿಲ್ಲ. ಮತ್ತೆ ಆ ಡೋರ್ನ ಯಾವ ರೀತಿ ಓಪನ್ ಮಾಡ್ಬೇಕು ಅನ್ನೋದು ಬಂಟಿ ಮತ್ತೆ ಪಿಂಕಿಗೂ ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ಅವರು ಆ ಗುಹೆ ಒಳಗಡೆ ಹಾಗೆ ಮುಂದೆ ಹೋಗ್ತಾ ಇರ್ತಾರೆ. ಆದ್ರೆ ಅವರು ಯಾವ ಕಡೆ ಹೋದ್ರು ಕೂಡ ಅವರಿಗೆ ಹೊರಗಡೆ ಹೋಗೋದಕ್ಕೆ ದಾರಿ ಸಿಗ್ತಿರೋದಿಲ್ಲ. ಅಷ್ಟರಲ್ಲಿ ಒಂದು ಡ್ರಾಗನ್ ಪಿಂಕಿನ ಇಟ್ಕೊಂಡು ಅವಳ ಮೇಲೆ ಬೆಂಕಿನ ಉಗುಳೋದಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ. ಅದನ್ನ ನೋಡಿ ಬಂಟಿ ಹೇಗೋ ಮಾಡಿ ಪಿಂಕಿನ ಆ ಡ್ರಾಗನ್ ಇಂದ ಕಾಪಾಡಿ ಆ ಜಾಗದಿಂದ ಅವಳನ್ನ ಹೊರಗಡೆ ಕರ್ಕೊಂಡ್ ಬರ್ತಾನೆ. ಅದಾದ್ಮೇಲೆ ಅವರಿಬ್ರು ಇನ್ನೊಂದ್ ಜಾಗಕ್ಕೆ ಬರ್ತಾರೆ. ಅಲ್ಲಿ ಕೆಲವು ಪ್ರಾಣಿಗಳ ಮೂಳೆಗಳಿರ್ತವೆ. ಅವುಗಳನ್ನ ನೋಡಿ ಪಿಂಕಿ ಸಖತ್ ಭಯ ಪಡ್ತಿರ್ತಾಳೆ. ಅವಾಗ ಅವಳಿಗೆ ಬಂಟಿ ಭಯ ಪಡ್ಬೇಡ ಅಂತ ಸಮಾಧಾನ ಮಾಡಿ ಅವನು ಅಲ್ಲಿಂದ ಹೊರಗಡೆ ಹೋಗೋದಕ್ಕೆ ಯಾವ್ದಾದ್ರು ದಾರಿ ಇದೆಯಾ ಅಂತ ನೋಡೋದಕ್ಕೆ ಹೋಗ್ತಾನೆ. ಆ ಸಮಯದಲ್ಲಿ ಪಿಂಕಿ ಪ್ರಾಣಿಗಳ ಮೂಳೆ ಪಕ್ಕದಲ್ಲಿರುವಂತಹ ಒಂದು ಶಾಸನನ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದನ್ನ ಓದ್ತಿರ್ಬೇಕಾದ್ರೆ ಅವಳಿಗೆ ಮತ್ತೆ ಎಲ್ಲ ನೆನಪಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಒಳ್ಳೆ ಶಕ್ತಿ ಕೆಟ್ಟ ಶಕ್ತಿಗಳನ್ನೆಲ್ಲ ನಾಶ ಮಾಡುತ್ತೆ ಅಂತ ಬರ್ದಿರುತ್ತೆ. ಅವಾಗ ಅವಳಿಗೆ ಮನುಷ್ಯರೆಲ್ಲ ಹಾವುಗಳನ್ನ ಕೊಲ್ತಿರುವಂತಹ ದೃಶ್ಯ ಅವಳ ಕಣ್ಮುಂದೆ ಬರುತ್ತೆ. ಅದಕ್ಕೋಸ್ಕರನೇ ಅವರ ಸರ್ಪರಾಣೆ ಚಕ್ರವರ್ತಿನ ಕೊಲ್ಲು ಅಂತ ಅವಳಿಗೆ ಆದೇಶ ನೀಡಿದರೆ ಅನ್ನೋದು ಅರ್ಥ ಆಗುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಬಂಟಿ ಬರ್ತಾನೆ. ಅವನನ್ನ ನೋಡಿ ಪಿಂಕಿ, ಮನುಷ್ಯರು ರಾಕ್ಷಸರನ್ನ ಸಾಯಿಸ್ಬೇಕು ಅಂತ ಇಷ್ಟಪಡ್ತಾರ ಅಂತ ಕೇಳ್ತಾಳೆ. ಅದಕ್ಕೆ ಬಂಟಿ, ನಮ್ಮ ಚಕ್ರವರ್ತಿ ಅವನ ಸ್ವಾರ್ಥಕ್ಕೋಸ್ಕರ ಹಾವುಗಳನ್ನ ಇಡಿಸ್ತಾ ಇದ್ದಾನೆ ಅನ್ನೋದು ನಮಗೆ ಗೊತ್ತಿರ್ಲಿಲ್ಲ. ಇನ್ ಮುಂದೆ ಆ ರೀತಿ ಆಗೋದಕ್ಕೆ ನಾನ್ ಬಿಡೋದಿಲ್ಲ. ಅದೇನೇ ಆದ್ರೂ ಯಾವಾಗ್ಲೂ ನಾನು ನಿನ್ ಜೊತೆ ಇರ್ತೀನಿ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಪಿಂಕಿ ತುಂಬಾ ಪ್ರೀತಿಯಿಂದ ಬಂಟಿನ ತಪ್ಕೊಳ್ತಾಳೆ. ಅದೇ ಸಲಿಗೆಲೆ ಅವರಿಬ್ರು ಒಂದಾಗ್ತಾರೆ ಕೂಡ. ನಂತರ ಸ್ವಲ್ಪ ಸಮಯ ಆದ್ಮೇಲೆ ಅವರಿಬ್ರು ಆ ಗುಹೆಯಿಂದ ಹೊರಗಡೆ ಬರ್ತಾರೆ. ಅಲ್ಲಿವರೆಗೂ ಜಿಂಕಿ ಅವರಿಗೋಸ್ಕರನೇ ಕಾಯ್ತಾ ಇರ್ತಾಳೆ. ಅದರಿಂದ ಪಿಂಕಿ ಅವಳಿಗೆ, ಇವಾಗ ನನಗೆ ಎಲ್ಲ ಅರ್ಥ ಆಗಿದೆ, ಪ್ರತಿಯೊಂದು ಕೂಡ ನೆನಪಾಗಿದೆ, ನಾನ್ ನಿನ್ ಜೊತೆ ಬರೋದಕ್ಕೆ ರೆಡಿ ಆಗಿದ್ದೀನಿ ಅಂತ ಹೇಳ್ತಾಳೆ. ಆ ಮಾತನ್ನ ಕೇಳಿ ಬಂಟಿ ಪಿಂಕಿಗೆ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಪಿಂಕಿ, ನನ್ನನ್ನ ಕ್ಷಮಿಸ್ಬಿಡೋ, ನಾನು ಇಲ್ಲಿಂದ ಹೋಗ್ಲೇಬೇಕು. ಯಾಕಂದ್ರೆ ನೀನು ಮನುಷ್ಯ, ಆದ್ರೆ ನಾನು ರಾಕ್ಷಸ, ನಮ್ಮಿಬ್ರಿಗೂ ಆಗೋದಿಲ್ಲ. ಕೆಲವು ವಿಷಯಗಳನ್ನ ಮರ್ತ್ಬಿಡೋದು ತುಂಬಾ ಒಳ್ಳೇದು ಅಂತ ಹೇಳ್ತಾಳೆ. ಆ ಮಾತನ್ನ ಕೇಳಿ ಬಂಟಿ, ಪ್ರೀತಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಈ ಸಮಸ್ಯೆಗೆ ನಾನು ಆದಷ್ಟು ಬೇಗ ಪರಿಹಾರನ ಕಂಡಿಡ್ದೇ ಹಿಡಿತೀನಿ. ಅಲ್ಲಿವರೆಗೂ ನೀನು ನನ್ಗೋಸ್ಕರ ಕಾಯ್ತಾ ಇರು ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಹಾಗಾಗಿ ಪಿಂಕಿ ಅವನಿಗೋಸ್ಕರ ಕಾಯ್ತಿರ್ತಾಳೆ. ಆ ಸಮಯದಲ್ಲಿ ಜಿಂಕಿ ಪಿಂಕಿಗೆ, ಈ ಪ್ರೀತಿ ಪ್ರೇಮ ಎಲ್ಲ ಮನುಷ್ಯರಿಗೆ ಮಾತ್ರ ಸರಿ, ನಮ್ಗೆ ಇದೆಲ್ಲ ಸರಿ ಹೋಗೋದಿಲ್ಲ, ಆದಷ್ಟು ಬೇಗ ನಾವು ಇಲ್ಲಿಂದ ಹೋಗೋಣ ಅಂತ ಹೇಳ್ತಿರ್ತಾಳೆ. ಯಾಕಂದ್ರೆ ಸರ್ಪರಾಣೆ ಅವಳಿಗೆ ಕೊಟ್ಟಿರುವಂತಹ ಸಮಯ ಮುಗಿತಾ ಇರುತ್ತೆ. ಅದ್ರಿಂದ ಇನ್ನೊಂದ್ ಕಡೆ ಬಂಟಿ ಜೇಡ್ ಹತ್ರ ಬಂದು ಹೇಗಾದ್ರೂ ಮಾಡಿ ನನ್ನನ್ನ ರಾಕ್ಷಸನಾಗಿ ಕನ್ವರ್ಟ್ ಮಾಡು ಅಂತ ಕೇಳ್ತಿರ್ತಾನೆ.
ಅದಕ್ಕೆ ಅವಳು, ನಿನ್ಗೆ ಅದರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಿದ್ಯಾ? ನೀನು ರಾಕ್ಷಸನಾದ್ರೆ ಆ ದೇವ್ರು ಕೂಡ ನಿನ್ನನ್ನ ಇಷ್ಟಪಡೋದಿಲ್ಲ, ನಿನ್ನ ಜನಗಳೇ ನಿನ್ನನ್ನ ಸಾಯಿಸೋದಕ್ಕೆ ಟ್ರೈ ಮಾಡ್ತಾರೆ, ಇದಕ್ಕೆಲ್ಲ ನೀನು ರೆಡಿ ಇದೆಯಾ ಅಂತ ಕೇಳ್ತಾಳೆ. ಅವಾಗ ಬಂಟಿ ಸ್ವಲ್ಪ ಯೋಚನೆ ಮಾಡಿ ಓಕೆ ಅಂತ ಹೇಳ್ತಾನೆ. ಹಾಗಾಗಿ ಜೇಡ್ ಅವಳ ಶಕ್ತಿನ ಯೂಸ್ ಮಾಡಿ ಬಂಟಿನ ರಾಕ್ಷಸನಾಗಿ ಕನ್ವರ್ಟ್ ಮಾಡ್ತಿರ್ತಾಳೆ. ಅದೇ ಸಮಯದಲ್ಲಿ ಇನ್ನೊಂದ್ ಕಡೆ ಸೇನಾಧಿಪತಿ ಪಿಂಕಿ ಮತ್ತೆ ಜಿಂಕಿ ಇರುವಂತಹ ಜಾಗದ ಹತ್ರ ಬಂದು ಅವ್ರಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕಂದ್ರೆ ಅವರನ್ನ ಅವನ ಚಕ್ರವರ್ತಿಗೆ ಒಪ್ಸಿದ್ರೆ ಅವನ ಚಕ್ರವರ್ತಿ ಪರ್ಮನೆಂಟ್ ಆಗಿ ಅಮರನಾಗ್ತಾನೆ. ಅಷ್ಟೊಂದು ಶಕ್ತಿ ಪಿಂಕಿ ಮತ್ತೆ ಜಿಂಕಿ ಹತ್ರ ಇರುತ್ತೆ ಅದ್ರಿಂದ. ಆದ್ರೆ ಆ ಸಮಯದಲ್ಲಿ ಪಿಂಕಿ ಮತ್ತೆ ಜಿಂಕಿ ಇಬ್ರು ಅವರ ನಿಜ ರೂಪಕ್ಕೆ ಕನ್ವರ್ಟ್ ಆಗಿ ಅವರು ಕೂಡ ಸೇನಾಧಿಪತಿ ಜೊತೆ ಯುದ್ಧ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಸೇನಾಧಿಪತಿ ಅವನ ಶಕ್ತಿನ ಯೂಸ್ ಮಾಡಿ ತುಂಬಾ ವಿಭಿನ್ನವಾಗಿ ಪಿಂಕಿ ಮತ್ತೆ ಜಿಂಕಿ ಮೇಲೆ ಅಟ್ಯಾಕ್ ಮಾಡಿ ಅವರಿಬ್ಬರನ್ನ ಬಂಧಿಸಿ ಪಿಂಕಿ ಹತ್ರ ಇದ್ದಂತಹ ಏರ್ ಪಿನ್ ನ ಕಿತ್ಕೊಳ್ತಾನೆ. ಅದನ್ನ ನೋಡಿ ಪಿಂಕಿ ಹೇಗೋ ಮಾಡಿ ಆ ಏರ್ ಪಿನ್ ನ ಟಚ್ ಮಾಡ್ಬಿಡ್ತಾಳೆ. ಅವಾಗ ಅದ್ರಲ್ಲಿ ಇದ್ದಂತ ಶಕ್ತಿ ಸೇನಾಧಿಪತಿಯಲ್ಲಿರುವಂತಹ ಶಕ್ತಿನೆಲ್ಲ ಹೇಳ್ಕೊಂಡು ಅದು ಪಿಂಕಿಗೆ ಟ್ರಾನ್ಸ್ಫರ್ ಮಾಡ್ಬಿಡುತ್ತೆ. ಅದೇ ಸಮಯದಲ್ಲಿ ಈ ಕಡೆ ಬಂಟಿ ಒಂದು ಕಾಡ್ ಒಳಗಡೆ ಬಂದು ಬಿದ್ದಿರ್ತಾನೆ. ಅದರಿಂದ ಬಬ್ಲು ಅವನನ್ನ ಎಬ್ಬಿಸ್ತಾ ಇರುತ್ತೆ. ಹಾಗಾಗಿ ಬಂಟಿ ಮೇಲ್ಗಡೆ ನೋಡಿದ್ರೆ ಅವನಿಗೆ ಒಂದು ಬಾಲ ಬಂದಿರುತ್ತೆ. ಅದನ್ನ ನೋಡಿ ಅವನು ನಾನು ರಾಕ್ಷಸನಾಗಿ ಕನ್ವರ್ಟ್ ಆದೆ ಅಂತ ತುಂಬಾ ಖುಷಿ ಪಡ್ತಿರ್ತಾನೆ. ಆದ್ರೆ ಬಬ್ಲು ಹತ್ರ ಇದ್ದಂತಹ ಬಾಲ ಇರೋದಿಲ್ಲ. ಅದರಿಂದ ಅದು ಅದರ ಬಾಲನ ಎಲ್ಲಾ ಕಡೆ ಹುಡುಕ್ತಾ ಇರುತ್ತೆ. ಹೇಳ್ಬೇಕು ಅಂದ್ರೆ ಜೇಡ್ ಬಬ್ಲು ಬಾಲನ ತೆಗೆದು ಬಂಟಿ ಬಾಡಿ ಒಳಗಡೆ ಹಾಕಿರ್ತಾಳೆ. ಅದರಿಂದ ಬಂಟಿ ಬಬ್ಲುಗೆ ಸಮಾಧಾನ ಮಾಡಿ ಇವಾಗ ನಾವಿಬ್ರು ಒಂದೇ, ಯಾಕೆ ತಲೆ ಕೆಡಿಸ್ಕೊಳ್ತೀಯ ಅಂತ ಹೇಳ್ತಿರ್ತಾನೆ. ಅದಾದ್ಮೇಲೆ ಅವನು ಪಿಂಕಿನ ಹುಡುಕೊಂಡು ಹೊರಡ್ತಾನೆ. ಇವಾಗ ಅವನು ರಾಕ್ಷಸನಾಗಿರೋದ್ರಿಂದ ತುಂಬಾ ವೇಗವಾಗಿ ಓಡ್ತಿರ್ತಾನೆ. ಅದನ್ನ ನೋಡಿ ಅವನಿಗೇನೆ ತುಂಬಾ ಆಶ್ಚರ್ಯ ಆಗ್ತಿರುತ್ತೆ. ಆದ್ರೆ ಅವನು ಪಿಂಕಿ ಇರುವಂತಹ ಜಾಗದ ಹತ್ರ ಬಂದು ನೋಡಿದ್ರೆ ಅವಳಿದ್ದಂತಹ ಮನೆಯೆಲ್ಲ ಕೊಲಾಪ್ಸ್ ಆಗಿರುತ್ತೆ. ಅದನ್ನ ನೋಡಿ ಬಂಟಿ ತುಂಬಾ ಗಾಬರಿಲೆ ಎಲ್ಲ ಕಡೆ ಪಿಂಕಿನ ಹುಡುಕ್ತಾ ಇರ್ತಾನೆ. ಅವಾಗ ಅವನಿಗೆ ಪಿಂಕಿ ಹೋಗಿರುವಂತಹ ದಾರಿ ಕಾಣಿಸುತ್ತೆ. ಅದರಿಂದ ಅವನು ಆ ದಾರಿಲೇ ಮುಂದೆ ಹೋಗ್ತಿರ್ತಾನೆ. ಪಿಂಕಿ ಹೋದಂತಹ ದಾರಿಲಿ ಏನು ಉಳಿದಿರೋದಿಲ್ಲ. ಅವಳು ತುಂಬಾ ಕೋಪದಲ್ಲೇ ಎಲ್ಲಾನು ಸರ್ವನಾಶ ಮಾಡ್ಕೊಂಡು ಹೋಗಿರ್ತಾಳೆ. ಆದ್ರೂ ಕೊನೆಗೂ ಹೇಗೋ ಮಾಡಿ ಬಂಟಿ ಪಿಂಕಿ ಇರುವಂತಹ ಜಾಗದ ಹತ್ರ ಬರ್ತಾನೆ. ಆ ಸಮಯದಲ್ಲಿ ಅವಳು ಒಂದು ದೈತ್ಯಕಾರದ ಹಾವಿನ ರೂಪಕ್ಕೆ ಕನ್ವರ್ಟ್ ಆಗಿ ಚಕ್ರವರ್ತಿಯ ಸೈನಿಕರನ್ನೆಲ್ಲ ಸಾಯಿಸ್ತಿರ್ತಾಳೆ. ಅವಾಗ ಅವಳಿಗೆ ಬಂಟಿ ಕಾಣಿಸ್ಕೊಳ್ತಾನೆ. ಅವನನ್ನ ಪಿಂಕಿ ನೋಡ್ತಿರ್ಬೇಕಾದ್ರೆ ಮತ್ತೆ ಚಕ್ರವರ್ತಿಯ ಸೈನಿಕರು ಅವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಪಿಂಕಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಅವಾಗ ಅಲ್ಲಿಗೆ ಜಿಂಕಿ ಬಂದು ಈ ಏರ್ಪಿನ ಸಹಾಯದಿಂದ ಪಿಂಕಿ ಸೇನಾಧಿಪತಿಯಲ್ಲಿದ್ದಂತಹ ಶಕ್ತಿನೆಲ್ಲ ತಗೊಂಡು ಅವಳಿವಾಗ ಜೈಂಟ್ ಪೈಥಾನ್ ತರ ಕನ್ವರ್ಟ್ ಆಗಿದ್ದಾಳೆ. ಅವಳನ್ನ ನೀನು ಮರ್ತ್ಬಿಡು. ಅವಳಿವಾಗ ನಿನ್ನ ಹಳ್ಳಿ ಹತ್ರ ಹೋಗ್ತಿದ್ದಾಳೆ. ನಿನ್ನ ಹಳ್ಳಿ ಜನಗಳನ್ನ ಕಾಪಾಡ್ಕೊ ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ತಾಳೆ. ಅದೇ ಸಮಯದಲ್ಲಿ ಚಕ್ರವರ್ತಿಯ ಸೈನ್ಯ ಸರ್ಪರಾಣಿ ಇರೋ ಕಡೆ ಬರ್ತಿರೋದ್ನ ಒಂದು ಹಾವು ನೋಡ್ಬಿಡುತ್ತೆ. ಹಾಗಾಗಿ ಅದು ಆ ವಿಷಯನ ಸರ್ಪರಾಣಿ ಹತ್ರ ಬಂದು ಹೇಳುತ್ತೆ. ಅವಾಗ ಸರ್ಪರಾಣಿ ಎಲ್ಲ ಹಾವುಗಳಿಗೆ ನಾವಿಲ್ಲಿರೋದು ಆ ಚಕ್ರವರ್ತಿಗೆ ಗೊತ್ತಾಗಿರಬಹುದು, ಅದ್ರಿಂದನೇ ಅವನು ಈ ಕಡೆ ಬರ್ತಾ ಇದ್ದಾನೆ. ನಾವೇನ್ ಕಮ್ಮಿ ಇಲ್ಲ, ನಾವು ಆ ಚಕ್ರವರ್ತಿಯ ಜನಗಳ ಮೇಲೆ ಅಟ್ಯಾಕ್ ಮಾಡೋಣ, ನಮ್ಮ ವೈರಿಗಳನ್ನ ಹುಡುಕಿ ಕೊಲ್ಲೋಣ ಅಂತ ಹೇಳ್ತಿರ್ತಾಳೆ. ಅದೇ ಸಮಯದಲ್ಲಿ ಈ ಕಡೆ ಬಂಟಿ ಅವನ ಹಳ್ಳಿಗೆ ಬಂದು ಎಲ್ಲರಿಗೂ ನಮ್ಮ ಹಳ್ಳಿ ಅಪಾಯದಲ್ಲಿದೆ, ಇಲ್ಲಿಗೆ ಒಂದು ದೊಡ್ಡ ಪೈಥಾನ್ ಬರ್ತಿದೆ, ಅದರಿಂದ ಎಲ್ರು ಇವಾಗ್ಲೇ ಹಳ್ಳಿನ ಬಿಟ್ಟು ಓಡೋಗಿ ಅಂತ ಹೇಳ್ತಿರ್ತಾನೆ. ಆದ್ರೆ ಅವನ್ ಮಾತನ್ನ ಯಾರು ಕೂಡ ಕೇಳ್ತಿರೋದಿಲ್ಲ. ಅಷ್ಟರಲ್ಲಿ ಬಂಟಿನ ಯಾರೋ ಬಂಧಿಸ್ಬಿಡ್ತಾರೆ. ಅದ್ ಯಾರಿರ್ಬೋದು ಅಂತ ನೋಡಿದ್ರೆ ಅಲ್ಲಿಗೆ ಚಕ್ರವರ್ತಿ ಮತ್ತೆ ಅವನ ಸೈನಿಕರೆಲ್ಲ ಬರ್ತಿರ್ತಾರೆ. ಅವರನ್ನ ನೋಡಿ ಜನಗಳೆಲ್ಲ ಸಖತ್ ಭಯ ಪಡ್ತಿರ್ತಾರೆ. ಅವಾಗ ಚಕ್ರವರ್ತಿ ಹೊರಗಡೆ ಬಂದು ಬಂಟಿಗೆ ಹೇಳ್ಬೇಕು ಅಂದ್ರೆ ನೀನೇ ಒಬ್ಬ ರಾಕ್ಷಸ, ನಿನ್ ಮಾತನ್ನ ನಾವು ಹೇಗ್ ನಂಬೋದು ಅಂತ ಹೇಳ್ತಾ ಅವನಿಗೆ ಬಾಲ ಇರೋದ್ನ ಎಲ್ಲರಿಗೂ ಗೊತ್ತಾಗೋ ತರ ಮಾಡ್ಬಿಡ್ತಾನೆ. ಆ ಬಾಲನ ನೋಡಿ ಊರಿನ ಜನಗಳೆಲ್ಲ ಇನ್ನೂ ಸಖತ್ ಭಯ ಪಡ್ತಿರ್ತಾರೆ. ಅವರನ್ನ ನೋಡಿ ಬಂಟಿ ಯಾರು ಭಯ ಪಡ್ಬೇಡೆ, ಇದಕ್ಕೆಲ್ಲ ಕಾರಣ ಈ ಚಕ್ರವರ್ತಿನೇ. ಇವನ ಶಕ್ತಿನ ಪಡ್ಕೊಳ್ಳೋದಕ್ಕೋಸ್ಕರ ನಮ್ಮನ್ನೆಲ್ಲ ಇವಾಗ ಅಪಾಯಕ್ಕೆ ಸಿಗಿಸ್ತಾ ಇದ್ದಾನೆ. ಇವಾಗ ನಾನು ಪಿಂಕಿ ಹತ್ರ ಹೋಗ್ಲಿಲ್ಲ ಅಂದ್ರೆ ಅವಳು ನಿಮ್ಮನ್ನೆಲ್ಲ ಸಾಯಿಸ್ಬಿಡ್ತಾಳೆ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಚಕ್ರವರ್ತಿ ಬಂಟಿನ ರಿಲೀಸ್ ಮಾಡಿ ಹಾಗಾದ್ರೆ ನೀನು ಆ ಆವನ್ನ ಇಲ್ಲಿ ಕರ್ಕೊಂಡ್ ಬಾ ಅಂತ ಹೇಳ್ತಾನೆ. ಅದರಿಂದ ಬಂಟಿ ಅಲ್ಲಿಂದ ಪಿಂಕಿ ಹತ್ರ ಹೋಗ್ತಾನೆ. ಅವಾಗ ಪಿಂಕಿ ಬಂಟಿನ ನೋಡಿ ಸ್ಟಾಪ್ ಆಗ್ತಾಳೆ. ಹಾಗಾಗಿ ಬಂಟಿ ಅವಳಿಗೆ ಪಿಂಕಿ ಇಲ್ಲಿರುವಂತಹ ಜನಗಳು ಅಮಾಯಕರು, ಅವರಿಗೆ ನೀನು ಏನು ಮಾಡ್ಬೇಡ, ನೀನ್ ಸೇಡ್ ಏನಿದ್ರು ಆ ಚಕ್ರವರ್ತಿ ಮೇಲೆ, ಆ ಸೇಡನ್ನ ನೀನು ಇನ್ನೊಂದಿನ ತೀರ್ಸ್ಕೊಳ್ಬಹುದು, ಇವಾಗ ಇಲ್ಲಿಂದ ಹೋಗು ಅಂತ ಹೇಳ್ತಾನೆ. ಆದ್ರೂ ಪಿಂಕಿ ತುಂಬಾ ಕೋಪ ಮಾಡ್ಕೊಂಡು ಅವನ ಹಳ್ಳಿ ಕಡೆ ಹೋಗ್ತಿರ್ತಾಳೆ. ಅವಾಗ ಬಂಟಿ ಮತ್ತೆ ಅವಳು ಮುಂದೆ ಬಂದು ಅವನಿಗಿರುವಂತ ಬಾಲನ ತೋರಿಸಿ, ನೋಡು ಪಿಂಕಿ, ಇವಾಗ ನಾನು ಕೂಡ ರಾಕ್ಷಸನಾಗಿ ಬದಲಾಗಿದ್ದೀನಿ, ನಮ್ಗೋಸ್ಕರ ಒಂದು ಸುಂದರವಾದ ಪ್ರಪಂಚ ಇದೆ, ನೀನು ಯಾವ ರೀತಿ ಇದ್ರೂ ಕೂಡ ನನಗೆ ಇಷ್ಟನೇ, ಇವರಿಗೆಲ್ಲ ನಾವು ಒಂದಾಗೋದು ಇಷ್ಟ ಇಲ್ಲ ಅಂದ್ರೆ ನಾವು ಬೇರೆ ಯಾವ್ದಾದ್ರು ಪ್ರಪಂಚದಲ್ಲಿ ಜೀವನ ಮಾಡೋಣ, ಆದ್ರೆ ಅದಕ್ಕಿಂತ ಮುಂಚೆ ನೀನ್ ನನ್ ಮಾತನ್ನ ಕೇಳ್ಬೇಕು ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಕೆಲವು ಟೆಂಡಿಕಲ್ಸ್ಗಳು ಅವ್ರ ಹತ್ರ ಬಂದು ಅವರಿಬ್ರನ್ನ ಬಂಧಿಸ್ಬಿಡ್ತವೆ. ಅದನ್ನ ಜಿಂಕಿ ನೋಡಿ ಅವರಿಬ್ರಿಗೂ ಸಹಾಯ ಮಾಡೋದಕ್ಕೆ ಅಂತ ಹೋಗ್ತಾಳೆ. ಅವಾಗ ಅವಳನ್ನು ಕೂಡ ಟೆಂಡಿಕಲ್ಸ್ಗಳು ಲಾಕ್ ಮಾಡ್ಬಿಡ್ತವೆ. ಅವಾಗ ಅಲ್ಲಿಗೆ ಚಕ್ರವರ್ತಿ ಬಂದು ಅವನ ಶಕ್ತಿನ ಯೂಸ್ ಮಾಡಿ ಪಿಂಕಿ, ಜಿಂಕಿ ಮತ್ತೆ ಬಂಟಿ ಆತ್ಮಗಳನ್ನ ಅವನ್ ಕಂಟ್ರೋಲ್ಗೆ ತಗೊಳ್ತಿರ್ತಾನೆ. ಅದರಿಂದ ಎಲ್ಲಾ ದೇಹದಿಂದ ಆತ್ಮಗಳು ಹೊರಗಡೆ ಬರ್ತಿರ್ತವೆ. ಅದನ್ನ ನೋಡಿ ಜಿಂಕಿ ಚಕ್ರವರ್ತಿಗೆ ಸಖತ್ ಬೈತಿರ್ತಾಳೆ. ಹಾಗಾಗಿ ಅವನು ಅವಳನ್ನ ಸಾಯಿಸೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಅವಾಗ ಜಿಂಕಿ ಅವಳ ಬಾಡಿ ಒಳಗಡೆ ಇದ್ದಂತಹ ಬೆಂಕಿ ಜ್ವಾಲೆನ ಆ ಚಕ್ರವರ್ತಿ ಬಾಡಿ ಒಳಗಡೆ ಇನ್ಸರ್ಟ್ ಮಾಡ್ಬಿಡ್ತಾಳೆ. ಆದ್ರೂ ಅದರಿಂದ ಆ ಚಕ್ರವರ್ತಿಗೆ ಏನು ಆಗೋದಿಲ್ಲ. ಅವನು ಅವನ
ಮಂತ್ರದಿಂದ ಆ ಬೆಂಕಿ ಜ್ವಾಲೆನ ಅವನ ಬಾಡಿಯಿಂದ ಹೊರಗಡೆ ಹಾಕ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಸರ್ಪರಾಣಿ ಬಂದು ಪಿಂಕಿ ಹತ್ರ ಇದ್ದಂತಹ ಏರ್ಪಿನ್ನ ಚಕ್ರವರ್ತಿ ಬಾಡಿಗೆ ಚುಚ್ಚಿ ಅವನ ಶಕ್ತಿನೆಲ್ಲ ಅವಳು ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ಅವಾಗ್ಲೂ ಕೂಡ ಚಕ್ರವರ್ತಿ ಅವನ ಶಕ್ತಿನ ಯೂಸ್ ಮಾಡಿ ಅವನ ಬಾಡಿಯಿಂದ ಏರ್ಪಿನ್ನ ಹೊರಗಡೆ ತೆಗಿತಾನೆ. ಹಾಗಾಗಿ ಸರ್ಪರಾಣಿ ಮತ್ತೆ ಚಕ್ರವರ್ತಿಯ ನಡುವೆ ಯುದ್ಧ ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಸಮಯದಲ್ಲಿ ಪಿಂಕಿ ಅವಳ ಬಾಲ್ದಿಂದ ಒಂದು ಕಲ್ಲನ್ನ ತಿರುಗ್ತಿರುವಂತಹ ಆತ್ಮಛತ್ರಿ ಕಡೆ ಎಸಿತಾಳೆ. ಅದರಿಂದ ಅದು ಸ್ಟಾಪ್ ಆಗುತ್ತೆ. ಹಾಗಾಗಿ ಅವರನ್ನ ಬಂಧಿಸಿರುವಂತಹ ಟೆಂಡಿಕಲ್ಸ್ ಗಳು ವಾಪಸ್ ಹೋಗ್ತವೆ. ಅವಾಗ ಪಿಂಕಿ ಕೂಡ ಚಕ್ರವರ್ತಿ ವಿರುದ್ಧ ಯುದ್ಧ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದನ್ನ ನೋಡಿ ಚಕ್ರವರ್ತಿ ಒಂದು ಬರ್ಡ್ ತರ ಕನ್ವರ್ಟ್ ಆಗಿ ಅವಳ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ಎಷ್ಟು ಶಕ್ತಿಶಾಲಿ ಆಗಿರ್ತಾನೆ ಅಂದ್ರೆ ಸರ್ಪರಾಣಿ ಮತ್ತೆ ಪಿಂಕಿನ ಅವನ 2 ಕೈಗಳಲ್ಲಿ ಇಟ್ಕೊಂಡಿರ್ತಾನೆ. ಅದನ್ನ ನೋಡಿ ಜಿಂಕಿ ಅವ್ರ ಹತ್ರ ಇರುವಂತಹ ಏರ್ಪಿನ ತಗೊಂಡೋಗಿ ಚಕ್ರವರ್ತಿ ಬಾಡಿಗೆ ಚುಚ್ಬಿಡ್ತಾಳೆ. ಅವಾಗ ಅವನಲ್ಲಿರುವಂತಹ ಶಕ್ತಿ ಎಲ್ಲ ಸರ್ಪರಾಣಿಗೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಅದರಿಂದ ಅವ್ನು ಕ್ರಿಯೇಟ್ ಮಾಡಿರುವಂತಹ ಪಕ್ಷಿ ನಾಶ ಆಗುತ್ತೆ. ಅವನು ಕೂಡ ಶಕ್ತಿ ಕಳ್ಕೊಂಡು ದುರ್ಬಲನಾಗ್ತಾನೆ. ನಂತರ ಸರ್ಪರಾಣಿ ಅವಳ ಜನಗಳಿಗೆ ನೀವೆಲ್ಲ ಹೋಗಿ ಇವಾಗ್ಲೇ ಅವುಗಳನ್ನ ಹಿಡಿಯುವಂತಹ ಜನಗಳನ್ನ ಸಾಯಿಸ್ಬಿಡಿ ಅಂತ ಹೇಳ್ತಾಳೆ. ಹಾಗಾಗಿ ಅವರೆಲ್ಲ ಚಕ್ರವರ್ತಿ ಸೈನ್ಯದ ಮೇಲೆ ಅಟ್ಯಾಕ್ ಮಾಡಿ ಅವ್ರಗಳನ್ನೆಲ್ಲ ಸಾಯಿಸ್ತಾ ಹಳ್ಳಿ ಜನಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಹೋಗ್ತಿರ್ತಾರೆ. ಅವಾಗ ಅಲ್ಲಿಗೆ ಬಂಟಿ ಬಂದು ಅವುಗಳನ್ನೆಲ್ಲ ಅಲ್ಲಿಂದ ಓಡಿಸ್ತಾ ಇರ್ತಾನೆ. ಆ ಸಮಯದಲ್ಲಿ ಇನ್ನೊಂದ್ ಕಡೆ ಜಿಂಕಿ ಸರ್ಪರಾಣಿ ಹತ್ರ ಬಂದು ಇವಾಗ ನಾವು ನಮ್ಮ ಶತ್ರುಗಳನ್ನೆಲ್ಲ ನಾಶ ಮಾಡಿದಿವಿ, ಅದ್ರಿಂದ ನೀವು ನಿಮ್ಮ ಏರ್ಪಿನ್ನ ವಾಪಸ್ ಪಡೀರಿ ಅಂತ ಹೇಳ್ತಾಳೆ. ಅವಾಗ ಸರ್ಪರಾಣಿ ಚಕ್ರವರ್ತಿ ಸತ್ತಾಯ್ತು, ಇನ್ನ ಈ ಏರ್ಪಿನಿಂದ ಏನೂ ಉಪಯೋಗ ಇಲ್ಲ ಅಂತ ಹೇಳಿ ಅದನ್ನ ಎಷ್ಟೋ ಜಿಂಕಿಯಲ್ಲಿರುವಂತಹ ಶಕ್ತಿನೂ ಕೂಡ ಅವಳು ತಗೊಳ್ತಿರ್ತಾಳೆ. ಅದರಿಂದ ಜಿಂಕಿ ಒಂದು ಸಣ್ಣ ಹಾವಿನ ತರ ಕನ್ವರ್ಟ್ ಆಗ್ತಾಳೆ. ಅದನ್ನ ನೋಡಿ ಪಿಂಕಿ ಸರ್ಪರಾಣಿ ಜೊತೆ ಯುದ್ಧ ಮಾಡೋದಕ್ಕೆ ರೆಡಿ ಆಗ್ತಾಳೆ. ಹಾಗಾಗಿ ಸರ್ಪರಾಣಿ ಎಲ್ಲ ಹಾವಿನ ಶಕ್ತಿಗಳನ್ನ ತಗೊಂಡು ಅವಳು ಕೂಡ ಒಂದು ದೈತ್ಯಕಾರದ ಜೈಂಟ್ ಪೈಥಾನ್ ತರ ಕನ್ವರ್ಟ್ ಆಗಿ ಪಿಂಕಿ ಜೊತೆ ಯುದ್ಧ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ ಸಮಯದಲ್ಲಿ ಸರ್ಪರಾಣಿಗೆ ತುಂಬಾ ಶಕ್ತಿ ಇರೋದ್ರಿಂದ ಅವಳು ಪಿಂಕಿನ ಲಾಕ್ ಮಾಡಿ ಅವಳ ಶಕ್ತಿನೂ ಕೂಡ ತಗೊಳ್ತಿರ್ತಾಳೆ. ಅದರಿಂದ ಪಿಂಕಿ ಮನುಷ್ಯನ ರೂಪಕ್ಕೆ ಕನ್ವರ್ಟ್ ಆಗ್ತಾಳೆ. ಅದನ್ನ ನೋಡಿ ಬಂಟಿ ಇಮಿಡಿಯೇಟ್ ಆಗಿ ಕೆಳಗಡೆ ಬಿದ್ದಿರುವಂತಹ ಆತ್ಮಛತ್ರಿನ ಸರಿ ಮಾಡ್ತಾನೆ. ಹಾಗಾಗಿ ಟೆಂಡಿಕಲ್ಸ್ ಗಳು ಸರ್ಪರಾಣಿನ ಬಂಧಿಸ್ಬಿಡ್ತವೆ. ಆ ಸಮಯದಲ್ಲಿ ಬಂಟಿ ಪಿಂಕಿನ ಅಲ್ಲಿಂದ ಕರ್ಕೊಂಡು ದೂರ ಹೋಗ್ತಾ ಇರ್ತಾನೆ. ಆದ್ರೆ ಅವನು ಅಲ್ಲಿಂದ ಹೋಗೋಷ್ಟ್ರಲ್ಲಿ ಆತ್ಮಛತ್ರಿಯ ಶಕ್ತಿ ಅವರನ್ನ ಒಳಗಡೆ ಎಳ್ಕೊಂಡ್ ಬಿಡುತ್ತೆ. ಅದರಿಂದ ಅವ್ರುಗಳು ಅಲ್ಲಿಂದ ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ. ಈ ಕಡೆ ಸರ್ಪರಾಣಿಯ ಬಾಡಿ ಎಲ್ಲ ಐಸ್ ತರ ಕನ್ವರ್ಟ್ ಆಗ್ತಿರುತ್ತೆ. ಹಾಗಾಗಿ ಅವ್ರುಗಳಿರುವಂತಹ ಜಾಗದಲ್ಲೆಲ್ಲ ಚೂಪಾಗಿರುವಂತಹ ಐಸ್ ಕ್ಯೂಬ್ ಗಳು ಕ್ರಿಯೇಟ್ ಆಗ್ತಿರ್ತವೆ. ಅದನ್ನ ನೋಡಿ ಬಂಟಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರೋದಿಲ್ಲ. ಅದರಿಂದ ಅವರಿಬ್ರು ಒಂದು ಬಂಡೆ ಮೇಲ್ಗಡೆ ಹೋಗಿ ಕೂತ್ಕೊಳ್ತಾರೆ. ಆ ಸಮಯದಲ್ಲಿ ಅಲ್ಲಿದ್ದಂತಹ ಹಾವುಗಳೆಲ್ಲ ನಾಶ ಆಗ್ತಿರ್ತವೆ. ಸಮಯ ಕಳಿತಾ ಬಂಟಿ ಫುಲ್ ಐಸ್ ಆಗಿ ಕನ್ವರ್ಟ್ ಆಗ್ತಿರ್ತಾನೆ. ಇನ್ನೊಂದ್ ಕಡೆ ಊರಿನ ಜನಗಳೆಲ್ಲ ಬಂದು ತಿರುಗ್ತಿರುವಂತಹ ಛತ್ರಿನ ಸ್ಟಾಪ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಈ ಕಡೆ ಪಿಂಕಿ ಬಂಟಿನ ನೋಡಿ ತುಂಬಾ ದುಃಖ ಪಡ್ತಿರ್ತಾಳೆ. ಅವಾಗ ಬಂಟಿ ಆತ್ಮ ಅವನ ದೇಹದಿಂದ ಬೇರೆ ಆಗ್ತಿರುತ್ತೆ. ಅದನ್ನ ಹಿಡಿಯೋದಕ್ಕೆ ಪಿಂಕಿ ತುಂಬಾ ಪ್ರಯತ್ನ ಪಡ್ತಾಳೆ. ಆದ್ರೂ ಕೂಡ ಅವಳ ಕೈಲಿ ಆಗೋದಿಲ್ಲ. ಆ ಸಮಯದಲ್ಲಿ ಅವಳಿಗೆ ಬಂಟಿ ಅವಳ ಜೊತೆ ಕಳೆದಿರುವಂತಹ ಮೂಮೆಂಟ್ಸ್ ಗಳೆಲ್ಲ ನೆನಪಾಗ್ತಿರ್ತವೆ. ಅಷ್ಟರಲ್ಲಿ ಅವನ ಆತ್ಮ ಸಂಪೂರ್ಣವಾಗಿ ಬೇರೆ ಆಗ್ಬಿಡುತ್ತೆ. ಅವಾಗ ಸೀನ್ ಅಟ್ ಪ್ರೆಸೆಂಟ್ ಬರುತ್ತೆ. ಇದೆಲ್ಲ ನಡೆದಿರೋದ್ರಿಂದ ಪಿಂಕಿಗೆ ಅಮರತ್ವ ಪಡೆಯೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ಅವಳಿಗೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ಅವಳು ಬಂಟಿನ ತುಂಬಾ ಮಿಸ್ ಮಾಡ್ತಿರ್ತಾಳೆ. ಅವಳನ್ನ ನೋಡಿ ಜಿಂಕಿ ಅವಳಿಗೆ ಬಂಟಿ ಇವಾಗ ಮತ್ತೆ ಪುನರ್ಜನ್ಮ ಪಡೆದಿದ್ದಾನೆ, ಆದ್ರೆ ಅವನಿಗೆ ನೀನ್ ನೆನ್ಪಿಲ್ಲ ಅಂತ ಹೇಳ್ತಾಳೆ. ಅವಳ ಮಾತನ್ನ ಕೇಳಿ ಪಿಂಕಿ ಇಮಿಡಿಯೇಟ್ ಆಗಿ ಬಂಟಿನ ಹುಡುಕೊಂಡು ಭೂಮಿಗೆ ಬರ್ತಾಳೆ. ಕೊನೆಗೂ ಹೇಗೋ ಮಾಡಿ ಪಿಂಕಿ ಬಂಟಿನ ಹುಡುಕ್ತಾಳೆ. ಆದ್ರೆ ಅವನಿಗೆ ಅವಳ ಬಗ್ಗೆ ಸ್ವಲ್ಪನೂ ನೆನ್ಪಿರೋದಿಲ್ಲ. ಆದ್ರಿಂದ ಪಿಂಕಿ ಬಂಟಿನ ಪರಿಚಯ ಮಾಡ್ಕೊಂಡು ಅವನ ಜೊತೆ ನಿಧಾನವಾಗಿ ಕ್ಲೋಸ್ ಆಗ್ತಿರ್ತಾಳೆ. ಅಲ್ಲಿಗೆ ಈ ಮೂವಿ ಕೂಡ ಎಂಡ್ ಆಗುತ್ತೆ.